ಪವರ್ ಶೇರಿಂಗ್ ಫೈಟ್ ನಡುವೆ ಹೊಸ ಒಪ್ಪಂದ ಆಗಿದ್ಯಾ? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಪವರ್ ಶೇರಿಂಗ್ ಫೈಟ್ ನಡುವೆ ಹೊಸ ಒಪ್ಪಂದ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಹೇಗಿದ್ರು ದೆಹಲಿಯಲ್ಲಿ ನೀವು ನಮ್ಮ ಪರವೇ ಇದ್ದೀರಿ, ನೀವು ನನ್ನ ಮುಖ್ಯಮಂತ್ರಿ ಪಟ್ಟ ಉಳಿಸ್ಕೊಡಿ, ನಾನ್ ನಿಮ್ ಪರ, ನಿಮ್ಮ ಹಿಂದೆ ಇರುತ್ತೆ ಅಹಿಂದ, ನೀವು ಸಿಎಂ ಆಗೋದಕ್ಕೆ ನಾನ್ ಸಹಕಾರ ಕೊಡ್ತೀನಿ. ಸಿದ್ದರಾಮಯ್ಯ ಡೀಲ್ ಮಾಡ್ಕೊಂಡಿದ್ದು ಯಾರ ಜೊತೆ ಹಾಗಾದ್ರೆ? ಅಶ್ವವೇಗ ನ್ಯೂಸ್ ಬಯಲು ಮಾಡ್ತಿದೆ ಅತಿ ದೊಡ್ಡ ಸುದ್ದಿ. ಪವರ್ ಶೇರಿಂಗ್ ಫೈಟ್ ನಡುವೆ ಹೊಸ ಒಪ್ಪಂದ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಹೇಗಿದ್ರು ದೆಹಲಿಯಲ್ಲಿ ನೀವು ನಮ್ಮ ಪರ ಇದ್ದೀರಿ, ನೀವು ನನ್ನ ಮುಖ್ಯಮಂತ್ರಿ ಪಟ್ಟವನ್ನ ಉಳಿಸ್ಕೊಡಿ, ನಾನ್ ನಿಮ್ ಪರ, ನಿಮ್ಮ ಹಿಂದೆ ಅಹಿಂದ ಇರುತ್ತೆ, ನೀವು ಸಿಎಂ ಆಗೋದಕ್ಕೆ ನಾನ್ ಸಹಕಾರ ಕೊಡ್ತೀನಿ. ಈಗ ಸದ್ಯದ ಮಟ್ಟಿಗೆ ನೀವು ನಮ್ಮ ಪಟ್ಟವನ್ನ ಉಳಿಸ್ಕೊಡಿ. ಸಿದ್ದರಾಮಯ್ಯ ಡೀಲ್ ಮಾಡ್ಕೊಂಡಿದ್ದು ಯಾರ ಜೊತೆ ಹಾಗಾದ್ರೆ? ಅಶ್ವವೇಗ ನ್ಯೂಸ್ ಬಯಲು ಮಾಡ್ತಿದೆ ಅತಿ ದೊಡ್ಡ ಸುದ್ದಿ. ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಬಹಳ ಚರ್ಚೆಗೆ ಗ್ರಾಸ ಆಗಿರೋದ್ರ ನಡುವೆಯೇ ಹೊಸ ಒಪ್ಪಂದ ಆಗಿದ್ಯಾ? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಹೇಗಿದ್ರು ದೆಹಲಿಯಲ್ಲಿ ನೀವು ನಮ್ಮ ಪರ ಇದ್ದೀರಿ, ನೀವು ನನ್ನ ಮುಖ್ಯಮಂತ್ರಿ ಪಟ್ಟವನ್ನ ಉಳಿಸ್ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನಾನ್ ನಿಮ್ ಪರ, ನಿಮ್ಮ ಹಿಂದೆ ಅಹಿಂದ ಇರುತ್ತೆ, ನೀವು ಸಿಎಂ ಆಗೋದಕ್ಕೆ ನನ್ ಸಹಕಾರ ಕೊಡ್ತೀನಿ. ಸಿದ್ದರಾಮಯ್ಯ ಡೀಲ್ ಮಾಡ್ಕೊಂಡಿತ್ತು ಯಾರ ಜೊತೆ ಹಾಗಾದ್ರೆ? ದೆಹಲಿ ಮಟ್ಟದಲ್ಲಿ ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಡೀಲ್ ಆಗಿದೆ ಅಂತ ಆಯ್ತು. ಪಟ್ಟದ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದರ ನಡುವೆ ಹೊಸ ಒಪ್ಪಂದವನ್ನ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋದ್ರೆ ರಾಹುಲ್ ಗಾಂಧಿ ಅವರು ಸಿಗಲ್ಲ, ವರಿಷ್ಠರು ಯಾರು ಕೂಡ ಭೇಟಿ ಮಾಡ್ಲಿಕ್ಕೂ ಕೂಡ ಸಿಗ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಹೋದ ತಕ್ಷಣವೇ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಜೊತೆ, ಅದರಲ್ಲೂ ಮುಖ್ಯವಾಗಿ ಯಾರ ಜೊತೆ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಸದ್ಯಕ್ಕೆ ಏನು ಡಿ.ಕೆ. ಶಿವಕುಮಾರ್ ಅವರು ಕನಸನ್ನ ಕಾಣ್ತಾ ಇದ್ದಾರೆ, ಶತಾಯ ಗತಾಯ ನಾನು ಸಿಎಂ ಆಗಿಯೇ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಅವರ ಕನಸು ಭಗ್ನ ಆದಂತೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಹೊಸ ಒಪ್ಪಂದ ಏನಾದ್ರೂ ಮಾಡ್ಕೊಂಡ್ ಬಿಟ್ಟಿದ್ದಾರಾ ಸಿದ್ದರಾಮಯ್ಯ ಅವರು ಅಂತ? ಯಾಕೆಂತಂದ್ರೆ ಬಹಳ ಸೈಲೆಂಟ್ ಆಗಿದ್ದಾರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಮೇಲಿಂದ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೂ ಅಷ್ಟೇ ಮೀಟಿಂಗ್ಗಳಂತೂ ಜೋರಾಗಿ ನಡೀತಾ ಇದೆ, ಸಭೆಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲೇ ಆಗಿರಬಹುದು ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ಟಕ್ಕರ್ ಅನ್ನ ಕೊಡುವ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಮಾಡ್ತಾ ಇದ್ದಾರೆ. ಇದರ ನಡುವೆ ಸೈಲೆಂಟ್ ಆಗಿಯೇ ಸಿದ್ದರಾಮಯ್ಯ ಅವರು ಅವರ ಪಟ್ಟವನ್ನ ಉಳಿಸ್ಕೊಳ್ಳಿಕ್ಕೆ ಹೊಸ ಒಪ್ಪಂದ ಏನಾದ್ರೂ ಮಾಡ್ಕೊಂಡ್ಬಿಟ್ಟಿದ್ದಾರಾ? ಪಟ್ಟದ ಫೈಟ್ಗೆ ಮೆಗಾ ಟ್ವಿಸ್ಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಕೇರಳದ ವೇಣುಗೋಪಾಲ್ ಜೊತೆ ಅಹಿಂದ ಸಿಎಂ ಡೀಲ್. ನೀವು ನಮ್ಮ ಪಟ್ಟ ಉಳಿಸಿ, ನಿಮಗೂ ಸಿಗಲಿದೆ ಪಟ್ಟ. ಹೀಗಂತ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದು ಡೀಲ್ ಮಾಡ್ಕೊಂಡ್ರ ಹಾಗಾದ್ರೆ? ಕೇರಳ ಸಿಎಂ ಆಗುವ ಕನಸು ಕಾಣ್ತಿರುವ ವೇಣುಗೋಪಾಲ್, ವೇಣು ಕನಸು ನನಸು ಮಾಡಲು ಟೊಂಕ ಕಟ್ಟಿದ ಸಿದ್ದು. ಕರ್ನಾಟಕದಲ್ಲಿ ಕೈಗೆ ಅಧಿಕಾರ ತಂದುಕೊಟ್ಟಿತ್ತು ಅಹಿಂದ ಮಂತ್ರ. ಇದೀಗ ವೇಣು ಸಲುವಾಗಿ ಕೇರಳದಲ್ಲಿ ಸಿದ್ದು ಅಹಿಂದ ಮಂತ್ರ ಪಠಿಸಲಿದ್ದಾರೆ. ದೇವರ ನಾಡಲ್ಲಿ ಅಹಿಂದ ಮತಗಳನ್ನ ಒಗ್ಗೂಡಿಸಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದು ಸಂಜೆ 7 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೇರಳಕ್ಕೆ ಹೋಗ್ತಾರೆ, ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಾಳೆ ನಾರಾಯಣ ಧರ್ಮ ಸಂಘದ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಶೀಘ್ರವೇ ಕೇರಳ ಅಸೆಂಬ್ಲಿಗೆ ಎಲೆಕ್ಷನ್ ನಡೆಯಲಿದೆ. ಈ ಒಂದು ಪವರ್ ಶೇರಿಂಗ್ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದರ ನಡುವೆ ಈಗ ಕೇರಳ ಹೋಗ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಸದ್ಯಕ್ಕೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂತಂದ್ರೆ ವೇಣುಗೋಪಾಲ್ ಅವರು ಕೂಡ ನಾನು ಸಿಎಂ ಆಗಬೇಕು ಎಂಬ ಕನಸನ್ನ ಕಾಣ್ತಾ ಇದ್ದಾರೆ. ನೀವು ನನ್ನ ಪಟ್ಟವನ್ನ ಉಳಿಸ್ಕೊಡಿ, ಆಗ ನಿಮ್ಮ ಪಟ್ಟಕ್ಕೆ ನಾನು ಸಹಾಯ ಮಾಡ್ತೀನಿ, ನೆರವಾಗ್ತೀನಿ ಅಂತ ಏನಾದ್ರು ಡೀಲ್ ಮಾಡ್ಕೊಂಡಿದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ.
ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆಯೇ ಈಗ ವೇಣುಗೋಪಾಲ್ ಅವರ ಜೊತೆ ಸಿದ್ದರಾಮಯ್ಯ ಅವರು ಏನಾದ್ರೂ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ. ಏನಿದು ಹೊಸ ಒಪ್ಪಂದ ದೀಪಾ? ಸಾಹಿತ್ಯ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ತಾ ಇಲ್ಲ. ಆದ್ರೆ ಸಲೀಸಾಗಿ ಸಿದ್ದರಾಮಯ್ಯ ಅವರಿಗೆ ಸಿಗ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ಅನುಮಾನಗಳಿಗೂ ಕೂಡ ಕಾರಣ ಆಗ್ತಿದೆ. ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಸಿಎಂ ಸ್ಥಾನ ಬದಲಾವಣೆಯನ್ನ ಮಾಡಬೇಕು ಮಾಡಬಾರ್ದು ಅನ್ನುವಂತಹ ಯಾವುದೇ ನಿರ್ಧಾರದಲ್ಲೂ ಕೂಡ ಇಲ್ಲ. ಅದಕ್ಕೆ ಮುಂದುವರೆದ ಭಾಗವೇ ಈ ಒಂದು ಸಿಎಂ ಕೇರಳ ಪ್ರವಾಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ವೇಣುಗೋಪಾಲ್ ಅವರ ಏನು ಪ್ರತಿನಿಧಿಸುವಂತಹ ಕ್ಷೇತ್ರಗಳು ಅಥವಾ ಅಲ್ಲಿ ಅಹಿಂದವನ್ನ ಒಟ್ಟುಗೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಆ ವಿಚಾರವಾಗಿ ಇವತ್ತೇ ಅವರು ಕೇರಳ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮಧ್ಯಾಹ್ನದ ನಂತರ. ಆದ್ರೆ ಇಲ್ಲಿ ಬಂದಿರುವಂತಹ ಪ್ರಶ್ನೆ, ಡಿ.ಕೆ. ಶಿವಕುಮಾರ್ ಅಷ್ಟು ಅತ್ಯಾಪ್ತರಾಗಿದ್ರೂ ಕೂಡ, ಜೊತೆಗೆ ಅತ್ಯಾಪ್ತರ ಕಡೆಯಿಂದ ಹೇಳಿಸಿದ್ರೂ ಕೂಡ ಹೈಕಮಾಂಡ್ ನಾಯಕರು ಸಿಗ್ತಾ ಇಲ್ಲ. ಬದಲಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಮಾವೇಶಕ್ಕೆ ಇಲ್ಲಿಂದ ಅಲ್ಲಿಗೆ ಕರೆಸ್ಕೊಳ್ತಾರೆ ಕೆ.ಸಿ. ವೇಣುಗೋಪಾಲ್ ಅನ್ನುವಂತಹದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿದೆ. ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ, ಸೊ ಇಲ್ಲೂ ಕೂಡ ನಮ್ಮನ್ನ ಅಂದ್ರೆ ಇಲ್ಲಿ ಬದಲಾವಣೆ ಆ ತರದಕ್ಕೆ ಕಡಿವಾಣ ಹಾಕಿದ್ದೇ ನಿಜವಾದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಅಹಿಂದ ಅನ್ನುವಂತಹ ವರ್ಕೌಟ್ ನಾವು ಮಾಡಿಕೊಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮಾತುಕತೆಯನ್ನ ಮಾಡ್ಕೊಂಡ್ರ ಅನ್ನುವಂತಹದ್ದು ಕೂಡ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ 2-3 ಬಾರಿ ಸಿಎಂ ಸಿದ್ದರಾಮಯ್ಯ ಮತ್ತೆ ವೇಣುಗೋಪಾಲ್ ಇಬ್ರು ಕೂಡ ಸಪರೇಟ್ ಆದಂತಹ ಮಾತುಕತೆಯನ್ನ ಇತ್ತೀಚಿನ ಕಳೆದ 2 ತಿಂಗಳಲ್ಲಿ 2-3 ಬಾರಿ ಭೇಟಿಯಾಗಿದ್ದಾರೆ. ಇದರ ಜೊತೆಗೆ ಇದೇ ವೇಣುಗೋಪಾಲ್ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಆಗಬೇಕು ಅಂದಾಗ್ಲೂ ಕೂಡ ಅವರಿಗೆ ಅವರು ಸಮಯವನ್ನು ಕೂಡ ನೀಡಿಲ್ಲ. ಬೆಂಗಳೂರಿಗೆ ಬಂದು ಏರ್ಪೋರ್ಟ್ ಬಳಿ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರೂ ಕೂಡ ಅವ್ರಿಗೂ ಸಿಗೋದಿಕ್ಕೆ ಹಿಂದೆ ಮುಂದೆ ನೋಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರನ್ನ ಖುದ್ದಾಗಿ ಈ ಒಂದು ಸಮಾವೇಶ ಅಥವಾ ಈ ಒಂದು ಕಾರ್ಯಕ್ರಮಗಳಿಗೆ ಕರೆಸ್ಕೊಳ್ತಾ ಇರೋದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡಿದಾಗ ಇಂತಹದೊಂದು ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಯಾವುದೇ ವಿಚಾರ ಆಗಿರ್ಬೋದು, ಯಾರೋ ಒಬ್ರು ನಾಯಕತ್ವ ವಿಚಾರದಲ್ಲಿ ಬದಲಾವಣೆ ಬೇಕು ಬೇಡ ಅನ್ನುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಅಲ್ಲಿಗೆ ಕರೆಸಿಕೊಂಡು ಸಮಾವೇಶದಲ್ಲಿ ಸಭೆಗಳಲ್ಲಿ ಭಾಗಿ ಮಾಡಿಸ್ತಾರೆ ಅಂತಂದ್ರೆ ಹಿಂದೆ ಈ ಒಂದು ಸ್ಟ್ರಾಟಜಿಯ ಹಿಂದೆ ಕೂಡ ಏನೋ ಒಂದು ಉದ್ದೇಶ ಇರಬಹುದು. ಹಾಗಾಗಿಯೇ ಅಹಿಂದ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕೇರಳದಲ್ಲಿ ಒಂದಿಷ್ಟು ಅಹಿಂದ ಮತಗಳನ್ನ ಒಟ್ಟುಗೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರನ್ನ ಕೇರಳಗೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಸೂಚನೆ ನೀಡಿದಂಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.